ಎದ್ದೇಳು ಮಂಜುನಾಥ 2 ಭಾಗ 2 ಈ ಸಿನಿಮಾದ ಬಿಡುಗಡೆಗೆ ಭಾಗ್ಯ ಸಿಗ್ತಾ ಇಲ್ಲ. ಕಾರಣಗಳು ಬೇಕಾದಷ್ಟಿದೆ. ಇಲ್ಲಿ ಸಿನಿಮಾ ರಿಲೀಸ್ ಮಾಡಬಾರದು ಅಂತ ಹೇಳಿ ಹೈಕೋರ್ಟಿಂದಾನೇ ಸ್ಟೇ ತರಲಾಗಿದೆ. ಇಲ್ಲಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದು ದಿವಂಗತ ನಿರ್ದೇಶಕ ಗುರುಪ್ರಸಾದ್ ಅವರ ಪತ್ನಿ. ಬೇಕಾದಷ್ಟು ಹಣಕಾಸಿನ ವಿಚಾರಗಳು, ಬೇರೆ ವಿಚಾರಗಳು ಬೇಕಾದಷ್ಟು ಇರಬಹುದಾಗುತ್ತೆ. ಇಲ್ಲಿ ಗುರುಪ್ರಸಾದ್ ಅವರ ನಿರ್ದೇಶನ ಆಯಿತು ಈ ಸಿನಿಮಾಗೆ. ಈ ಸಿನಿಮಾ ಬಿಡುಗಡೆ ಆಗಬಾರದು, ವ್ಯಾಜ್ಯಗಳು ಶುರುವಾಗಿತ್ತಲ್ಲಿ. ಅರ್ಜಿ ವಿಚಾರಣೆ ನಡೆಸಿ ನ್ಯಾಯಾಲಯ ಇಲ್ಲಿ ಸ್ಟೇ ಕೊಟ್ಟು ತಡೆಯಾಜ್ಞೆಯನ್ನು ಕೊಟ್ಟಿದೆ. ನ್ಯಾಯಮೂರ್ತಿ ಹಂಚಾಟೆ ಸಂಜೀವ್ ಕುಮಾರ್ ನ್ಯಾಯಪೀಠದಲ್ಲಿ ಇದರ ಅರ್ಜಿ ವಿಚಾರಣೆ ಇತ್ತು. ಅರ್ಜಿ ವಿಚಾರಣೆ ಮಾಡಿ ಪ್ರಕರಣವನ್ನು ಇತ್ಯರ್ಥ ಆಗುವವರೆಗೂ ಕೂಡ, ಹಣಕಾಸಿನ ವಿಚಾರ ಇನ್ನೊಂದು ಮತ್ತೊಂದೆಲ್ಲ ಇರ್ತವಲ್ವಾ, ಇವೆಲ್ಲ ಮೊದಲು ಇತ್ಯರ್ಥ ಆಗಬೇಕು. ಇತ್ಯರ್ಥ ಆಗೋವರೆಗೂ ಕೂಡ ಸಿನಿಮಾ ರಿಲೀಸ್ ಆಗಬಾರ್ದು. ಇನ್ನು 9 ತಿಂಗಳಲ್ಲಿ ಈ ಅರ್ಜಿ ಇತ್ಯರ್ಥ ಮಾಡುವಂತೆ ಹೈಕೋರ್ಟಿಂದ ಸೂಚನೆ ಹೋಗಿದೆ. ಅರ್ಜಿದಾರರ ಪರವಾಗಿ ಖ್ಯಾತ ಹಿರಿಯ ವಕೀಲರವರು ದಿಲೀಪ್ ಕುಮಾರ್ IAS ಅವರು ಇಲ್ಲಿ ವಾದವನ್ನು ಮಂಡಿಸಿದ್ದಾರೆ. ಇಲ್ಲಿ ದಿಲೀಪ್ ಕುಮಾರ್ ಅವರು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ವಾದವನ್ನು ಮಂಡಿಸಿ ಆ ಮೂಲಕ ಇಲ್ಲಿ ಈ ಒಂದು ಪ್ರಕರಣಕ್ಕೆ ಒಂದು ಸ್ಟೇ ಸಿಗುವಂತೆ ಮಾಡಿದ್ರು. ಅಂದರೆ ಸಿನಿಮಾ ಯಾವುದೇ ಕಾರಣಕ್ಕೂ ರಿಲೀಸ್ ಆಗಬಾರ್ದು ಅಂತ, ರಿಲೀಸ್ ಆಗಲಿಕ್ಕೆ ಅವಕಾಶ ಕೊಡಬಾರ್ದು ಅಂಥೇಳಿ ಅವರ ಒಂದು ಮನವಿ ಇತ್ತು. ದಿವಂಗತ ಗುರುಪ್ರಸಾದ್ ಅವರ ಪತ್ನಿ ಏನು ದಾವೆಯನ್ನು ಹೂಡಿದ್ರು, ಆ ಒಂದು ದಾವೆ ವಿಚಾರದಲ್ಲಿ ದಿಲೀಪ್ ಕುಮಾರ್ IAS ಅವರು ಖ್ಯಾತ ಹಿರಿಯ ವಕೀಲರು ಇವರು ವಾದವನ್ನು ಮಂಡಿಸಿ ಸಿನಿಮಾಗೆ ಸ್ಟೇ ತರಿಸಿದ್ದಾರೆ. ಇಲ್ಲಿ ಇದರ ಬಿಡುಗಡೆಗೆ ಪ್ರಬಲವಾಗಿ ವಾದವನ್ನು ಮಂಡಿಸಿದರು ದಿಲೀಪ್ ಕುಮಾರ್ IAS ಅವರು. ವಾದ ಆಲಿಸಿದಂಥ ಹೈಕೋರ್ಟ್ನ ಕಡೆಯಿಂದ ಎದ್ದೇಳು ಮಂಜುನಾಥ ಭಾಗ 2 ಈ ಸಿನಿಮಾಗೆ ರಿಲೀಸ್ಗೆ ತಡೆ ಕೊಡಲಾಗಿದೆ. ಡಿಟೇಲ್ಸ್ಗಳಿಗೆ ಇದಕ್ಕೆ ಸಂತೋಷ ಇದ್ದಾರೆ. ಸಂತೋಷ, ಇದರ ವ್ಯಾಜ್ಯ ಏನು? ದಿಲೀಪ್ ಕುಮಾರ್ ಅವರು ಏನು ವಾದವನ್ನು ಮಾಡಿದ್ರು? ದಿವಂಗತ ಗುರುಪ್ರಸಾದ್ ಅವರ ಪತ್ನಿ ಅವರು ಏನೊಂದು ವಿಚಾರವನ್ನು ಇಲ್ಲಿ ಕೋರ್ಟ್ ಮುಂದೆ ಹೇಳಕ್ಕೆ ಬಯಸ್ತಾ ಇದ್ರು ಅಂತ? ರಮಾಕಾಂತ್ ದಿವಂಗತ ಗುರುಪ್ರಸಾದ್ ಏನಂದ್ರೆ ಅವರ ನಿರ್ದೇಶನದ ಸಿನಿಮಾ ಏನಿದೆ ಎದ್ದೇಳು ಮಂಜುನಾಥ 2 ಇದೆ. ಈ ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು. ಸಿನಿಮಾವನ್ನ ರಿಲೀಸ್ ಮಾಡ್ಲಿಕ್ಕೆ ಏನು ಅವರ ಪತ್ನಿ ಏನಿದ್ರೆ, ಎರಡನೇ ಪತ್ನಿ, ಅವರು ಕೋರ್ಟ್ ಮೊರೆ ಹೋಗಿದ್ರು. ಸಿನಿಮಾವನ್ನ ಬಿಡುಗಡೆ ಆದ್ರೆ ಸಿನಿಮಾದಿಂದ ಬರುವಂತಹ ಹಣ ಏನಿರುತ್ತೆ, ಇಲ್ಲ ಲಾಭಾಂಶ ಏನಿರುತ್ತೆ, ಸೊ ಅದರಲ್ಲಿ ಇವ್ರು ಹಾಕಿದಂತ ಹಣ ಏನಿತ್ತು ಇದೆಲ್ಲವೂ ಕೂಡ ನಮಗೆ ಏನ್ ಪಾಲ್ ಬರ್ಬೇಕು. ಯಾಕಂದ್ರೆ ಈಗ ಗುರುಪ್ರಸಾದ್ ಇಲ್ಲ, ಹೀಗಾಗಿ ಅವ್ರಿಗೆ ಬರ್ಬೇಕಾಗಿರುವಂತಹ ಲಾಭಾಂಶ ಇರ್ಬೋದು, ಹಣ ಇರ್ಬೋದು, ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಹಣ, ಸೊ ಅದರ ಹಣವನ್ನ ನಮಗೆ ಸೇರ್ಬೇಕಾಗಿದೆ. ಅದ್ರ ಬಗ್ಗೆ ಇನ್ನೂ ಕೂಡ ಸರಿಯಾದ ಕ್ಲಾರಿಟಿ ಇಲ್ಲ ಅಂತ ಹೇಳಿ. ಆದ್ರೆ ಈಗ ಹಣವನ್ನ ಸಿನಿಮಾನ ನಿರ್ದೇಶನ ಮಾಡ್ಲಿಕ್ಕೆ, ಶೂಟಿಂಗ್ ಅನ್ನ ನಡೆಸಲಿಕ್ಕೆ ಸುಮಾರು ಜನ, ಹಲವಾರು ಅಂದ್ರೆ ಒಂದು 3-4 ಜನ ಪ್ರಮುಖ ಪ್ರೊಡ್ಯೂಸರ್ಗಳನ್ನ ಬಿಟ್ಟರೆ ಚಿಕ್ಕ ಪುಟ್ಟದಾಗಿ ಸುಮಾರು 50ಕ್ಕೂ ಹೆಚ್ಚು ಜನ ಒಂದು ಹಣವನ್ನ ಈ ಸಿನಿಮಾಕ್ಕೆ ಹೂಡಿಕೆಯನ್ನ ಮಾಡಿದ್ರು ಅನ್ನೋ ಮಾಹಿತಿ ಇರುವಂತದ್ದು. ಬಂದಂತಹ ಸಿನಿಮಾದಲ್ಲಿ ಹೂಡಿಕೆದಾರರು ಏನಿದ್ದಾರೆ, ಸಿನಿಮಾ ಗೆದ್ದ ನಂತರ ಬರುವ ಲಾಭಾಂಶದಲ್ಲಿ ನಿಮಗೆ 51% ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಒಂದು ವೇಳೆ ಸಿನಿಮಾ ಸೋತೋದ್ರೆ ಏನ್ ಮಾಡ್ಬೇಕು? ಯಾಕಂದ್ರೆ ಈಗ ಗುರುಪ್ರಸಾದ್ ಕೂಡ ಇಲ್ಲ, ಜೀವನ ಕೂಡ ಕಷ್ಟ ಆಗುತ್ತೆ, ಅವ್ರಿಗೆ ಮಕ್ಕಳಿದ್ದಾರೆ, ಅವರ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ. ಸೊ ಹೀಗಾಗಿ ಅದರಿಂದ ಸಿನಿಮಾದಿಂದ ಬರುವಂತಹ ಲಾಭಾಂಶ ಹಣ ಏನಿದೆ ಅದು ನನ್ನ ಮಕ್ಕಳಿಗೆ ಕೊಡ್ಲಿ, ಗುರುಪ್ರಸಾದ್ ಅವರ ಮಕ್ಕಳಿಗೆ, ನನಗೆ ಕೊಡ್ಬೇಕಾಗಿಲ್ಲ ಅಂತೇಳಿ ಅವ್ರ ಅರ್ಜಿಯನ್ನ ಹಾಕಿದ್ರು. ಆದ್ರೆ ಕೆಲ ಹಂತದ ನ್ಯಾಯಾಲಯ ಇದಕ್ಕೆ ಮೊದಲು ಸ್ಟೇ ಕೊಟ್ಟಿತ್ತು. ಅದನ್ನ ನಿರ್ದೇಶಕರು ಹೋಗಿ ವೆಕೆಟ್ ಅನ್ನ ಮಾಡಿಸ್ಕೊಳ್ತಾರೆ. ಇದಾದ ನಂತರ ಇವರು ಹೈಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟ್ ಮೊರೆ ಹೋದ ನಂತರ ಏನು ಇಡೀ ಪ್ರಕರಣ ಇತ್ಯರ್ಥ ಆಗುವವರು ಕೂಡ ಸಿನಿಮಾ ರಿಲೀಸ್ ಆಗ್ಬಾರ್ದು, ಪ್ರಕರಣದ ಇತ್ಯರ್ಥ ಆಗ್ಬೇಕು. ಇನ್ನು 9 ತಿಂಗಳಲ್ಲಿ ಪ್ರಕರಣವನ್ನ ಇತ್ಯರ್ಥವನ್ನ ಮಾಡಿ ನಂತರ ಸಿನಿಮಾ ರಿಲೀಸ್ ಮಾಡ್ಬೇಕು ಅಂತೇಳಿ ಈಗಾಗಲೇ ಹೈಕೋರ್ಟ್ ತಡೆಯನ್ನ ನೀಡಿರುವಂತದ್ದು. ರಮಾಕಾಂತ್. ಓಕೆ, ಥ್ಯಾಂಕ್ ಯು ಸಂತೋಷ್. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸ್ಟೇ ತರಿಸಿದ್ರಲ್ಲ, ಸಿನಿಮಾ ರಿಲೀಸ್ ಆಗದಂತೆ, ಇದರ ಬಗ್ಗೆ ವಾದ ಮಾಡಿ, ಅಂದರೆ ಗುರುಪ್ರಸಾದ್ ಅವರ ಫ್ಯಾಮಿಲಿಗೆ ಇದರಿಂದ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ದಿಲೀಪ್ ಕುಮಾರ್ ಅವರ ವಾದವನ್ನು ಮಂಡಿಸಿರಬೇಕು. ಅವರೇ ಇದ್ದಾರೆ ನಮ್ಮ ಮುಂದೆ ಸಂಪರ್ಕದಲ್ಲಿ. ದಿಲೀಪ್ ಕುಮಾರ್ IAS ಅವರೇ, ನಮಸ್ಕಾರ. ಸರ್ ನಮಸ್ಕಾರ. ಈಗ ಏನು ಇಡೀ ವಿಚಾರ ಏನು ಅಂತ ದಿಲೀಪ್ ಕುಮಾರ್ ಅವರೇ? ಇಂತಿಷ್ಟು ಹಣ ಬರಬೇಕು ಅಂತ ಏನಾದರೂ ಇದೆಯಾ? ಇದರಲ್ಲಾದರೂ ಹೂಡಿಕೆ ಮಾಡಿದ್ರಾ, ಅಥವಾ ನಿರ್ದೇಶನಕ್ಕೆ ಅಂಥೇಳಿ ಗುರುಪ್ರಸಾದ್ ಅವರಿಗೆ ಬರಬೇಕಾಗಿದ್ದಂಥ ಹಣವ ಇದು? ಇದನ್ನು ಈ ಚಿತ್ರ ನಿರ್ಮಾಪಕರ ಕಡೆಯಿಂದ, ಚಿತ್ರ ತಂಡದ ಕಡೆಯಿಂದ ಅವ್ರೇನು ಹೇಳ್ತಾರೆ? ನಿಮ್ಮ ವಾದ ಏನು ಅಂತ? ಇಲ್ಲ, ಇವಾಗ ನೋಡಿ, ಈ ಚಿತ್ರನ ಶುರು ಮಾಡಿದ್ದು ಗುರುಪ್ರಸಾದ್ ಅವರು ಇದು KFCC ಏನು ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅಲ್ಲಿ ಅವರು ರಿಜಿಸ್ಟರ್ ಮಾಡ್ತಾರೆ. ಏನು ಗುರುಪ್ರಸಾದ್ ಇಂಕ್ ಹೆಸರಲ್ಲಿ ನಾನು ಈ ಚಲನಚಿತ್ರವನ್ನ ನಿರ್ದೇಶನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಅಂದ್ರೆ ತನ್ನ ಬ್ಯಾನರ್ ಅಡಿ ಅವರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಈ ಮೂವಿನ. ಅದಾದ್ಮೇಲೆ ಡೈರೆಕ್ಷನ್ ಅವ್ರದ್ದು, ಸ್ಟೋರಿ ಅವ್ರದ್ದು, ಸ್ಕ್ರೀನ್ ಪ್ಲೇ ಅವ್ರದ್ದು, ಡೈಲಾಗ್ ಅವ್ರದ್ದು, ಲಿರಿಕ್ಸ್ ಅವ್ರದ್ದು, ಅಂಡ್ ಮೇನ್ ಲೀಡಿಂಗ್ ರೋಲ್ ಅದು ಕೂಡ ಅವ್ರದೇ ಆಗಿರುತ್ತೆ. ಈ ಆರ್ಟಿಸ್ಟ್ ಸೆಲೆಕ್ಷನ್ ಇಂದ ಹಿಡಿದು, ಆರ್ಟಿಸ್ಟ್ ಲೊಕೇಶನ್ ಇಂದ ಹಿಡಿದು, ಆಮೇಲೆ ಕ್ಯಾಮ್ರಾಮನ್ ಇರ್ಬೋದು, ಲೈಟ್ಸ್ ಇರ್ಬೋದು, ಐ ಮೀನ್ ವೆಹಿಕಲ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಅವ್ರದೇ ಸ್ಕೋಪ್ ಆಗಿರುತ್ತೆ.
ಅಂದ್ರೆ ಇದು ನೀವು ಗುರುಪ್ರಸಾದ್ ಸಿನಿಮಾ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಓಕೆ. ಸೊ ಇವಾಗ ಏನು ನಾನು ಪ್ರೊಡ್ಯೂಸರ್ ಅಂತ ಹೇಳ್ಬಿಟ್ಟು ಹೇಳಿ ಬಂದಿದ್ದಾರೆ, ಅವರು ನಿಜವಾದ ಪ್ರೊಡ್ಯೂಸರ್ಗಳು ಆಗಿರ್ಲಿಲ್ಲ. ಗುರುಪ್ರಸಾದ್ ಏನು ತಾನೇ ನಿರ್ದೇಶನ ಮಾಡಿ ತಾನೇ ನಿರ್ಮಾಪಕನಾಗಿ ನಾನು ಇದನ್ನ ಫಿಲ್ಮ್ ನ ರಿಲೀಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದು ಪ್ಲಾನ್ ಮಾಡ್ಕೊಂಡಿದ್ರು. ಓಕೆ. ಯಾವಾಗ ನನ್ನಿಂದ ಇದು ಬಡ್ಜೆಟ್ ಪೂರ್ತಿ ಹಾಕಿ ನಾನು ಇದನ್ನ ಪ್ರೊಡ್ಯೂಸ್ ಮಾಡಕ್ ಆಗಲ್ಲ ಅಂತ ಅನಿಸ್ತೋ, ಅದಕ್ಕೆ ಇವರು ನನಗೆ ಬೇರೆಯವ್ರದ್ದು ಸಹಕಾರ ಬೇಕಾಗತ್ತೆ, ಕೋ ಪ್ರೊಡ್ಯೂಸರ್ಸ್ ನ ಹುಡುಕ್ತಾ ಹೋಗ್ತಾರೆ. ಕೋ ಪ್ರೊಡ್ಯೂಸರ್ಸ್ ನ ಹುಡುಕ್ತಾ ಹೋದಾಗ ಒಂದ್ ಸ್ಕೀಮ್ ಮಾಡ್ತಾರೆ. ಯಾರೇ ವ್ಯಕ್ತಿ ಈ ಫಿಲ್ಮ್ ಅಲ್ಲಿ ಇದನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ಅವ್ರಿಗೆ ನಾನು ಒಂದ್ ಶೇರ್ ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಓಕೆ. ಸೊ ಫಾರ್ ಎಕ್ಸಾಂಪಲ್ ಒಂದ್ 20,000ಕ್ಕೆ 1 ಶೇರ್ ಅಂತ ಹೇಳ್ಬಿಟ್ಟು, 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 5 ಶೇರ್ ಅಂತ ಹೇಳ್ಬಿಟ್ಟು. ಓಕೆ. ಸೊ ಅದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರಲ್ಲಿರ್ತಕ್ಕಂಥ ಸ್ನೇಹಿತರಿಗೆ ಹೇಳ್ತಾರೆ. ಒಂದು 65 ಜನ ಈ ಸಿನಿಮಾ ನಿರ್ಮಾಣಕ್ಕೆ ಹಣವನ್ನ ಹೂಡ್ತಾರೆ. ಆ 65 ಜನದಲ್ಲಿ 2 ಜನ, ಒಂದು ರಾಮ್ ಮೂವೀಸ್ ಅಂತ ಹೇಳ್ಬಿಟ್ಟು ಮೈಸೂರು ರಮೇಶ್ ಅಂತ ಹೇಳ್ಬಿಟ್ಟು, ಇನ್ನೊಂದು BRV ದೀಕ್ಷಿತ್ ಅಂತ ಹೇಳ್ಬಿಟ್ಟು, ಅವ್ರ ಮೇಜರ್ ಇನ್ವೆಸ್ಟರ್ಸ್. ಇಲ್ಲಿ ಗುರುಪ್ರಸಾದ್ ಇನ್ವೆಸ್ಟ್ಮೆಂಟ್ ಏನು ಅಂತ ಹೇಳಿದ್ರೆ ತನ್ನ ನಟನೆ 1, ತನ್ನ ನಿರ್ದೇಶನ 2, ಇನ್ನು ಉಳಿದ ಕೆಲಸ ಲಿರಿಕ್ಸ್ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಸ್ಟೋರಿ ಇರ್ಬೋದು, ಸ್ಕ್ರೀನ್ ಪ್ಲೇ ಇರ್ಬೋದು, ಇದೆಲ್ಲ ನಂದೇನ್ ಕಾಸ್ಟ್ ಆಗುತ್ತೆ, ನನ್ನ ನಟನೆಗೆ ಏನ್ ಕಾಸ್ಟ್ ಆಗುತ್ತೆ, ನನ್ನ ಡೈರೆಕ್ಷನ್ಗೆ ಏನ್ ಕಾಸ್ಟ್ ಆಗುತ್ತೆ, ಅದನ್ನ ನಾನು ಇನ್ವೆಸ್ಟ್ಮೆಂಟ್ ಅಂತ ತಗೋತೀನಿ. ನೀವೇನ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀರಿ ಅದನ್ನ ನಾನು ಮೂವಿ ಪ್ರೊಡ್ಯೂಸಿಗೆ ನಾನು ಖರ್ಚು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಓಕೆ. ಸೊ 90% ಮೂವಿ ಮುಗೀತು. ಸೊ ಇನ್ನೊಂದು 10% ಇರ್ಬೇಕಾದ್ರೆ ಗುರುಪ್ರಸಾದ್ ಅವ್ರು ತೀರ್ಕೊಂಡಾದ್ಮೇಲೆ ಅವರ ಹೆಂಡತಿ ಹತ್ರ ಹಾರ್ಡ್ ಡಿಸ್ಕ್ ಇರುತ್ತೆ. ಈ 2 ಮಹಾತ್ಮರು ಏನಿದ್ದಾರೆ, ಯಾರು ರಾಮ್ ಮೂವೀಸ್ ಮತ್ತೆ BRV ದೀಕ್ಷಿತ್ ಅನ್ನೋರು ಮೇಜರ್ ಇನ್ವೆಸ್ಟ್ಮೆಂಟ್ ಯಾರು ಮಾಡಿರ್ತಾರೆ ಆಸ್ ಎ ಕೋ ಪ್ರೊಡ್ಯೂಸರ್ ಆಗ್ಬಿಟ್ಟು, ಅವ್ರು ಏನ್ ಹೇಳ್ತಾರೆ, ನಮಗೆ ಹಾರ್ಡ್ ಡಿಸ್ಕ್ ಕೊಡಿ, ನಾವು ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡ್ತೀವಿ, ನಿಮ್ ಹಣ ನೀವು ತಗೋಬಹುದು, ನಮ್ಮ ಹಣ ನಾವು ತಗೋಬಹುದು ಅಂತ ಹೇಳ್ಬಿಟ್ಟು ಅವ್ರ ಹೆಂಡತಿನ ಪುಸ್ಲಾಯಿಸ್ಬಿಟ್ಟು ಅವರಿಂದ ಹಾರ್ಡ್ ಡಿಸ್ಕ್ ತಗೋತಾರೆ. ಓಕೆ. ಹಾರ್ಡ್ ಡಿಸ್ಕ್ ತಗೊಂಡಾದ್ಮೇಲೆ ಇದು ಫೈನಲ್ ಎಡಿಟಿಂಗ್ ವರ್ಕ್ ಅಂದ್ರೆ ಲ್ಯಾಬ್ ವರ್ಕ್ ಇರುತ್ತೆ, ಅದನ್ನ ಕಂಪ್ಲೀಟ್ ಮಾಡ್ತಾರೆ. ಸಿನಿಮಾ ರಿಲೀಸ್ಗೆ ಅವರು ಒಂದು ಆಡಿಯೋ ಲಾಂಚ್ ಕೂಡ ಮಾಡ್ತಾರೆ. ಅವಾಗ ಇವರು ಸುಮಿತ್ರಾ ಅವ್ರನ್ನ ಕೂಡ ಕರೀತಾರೆ. ಓಕೆ. ಸೊ ನಾನು ಕೂಡ ಹೋಗಿದ್ದೆ. ಆಡಿಯೋ ಲಾಂಚ್ ಅಲ್ಲಿ ಮೇಲ್ಗಡೆ ಏನಂತ ಮಾಡಿದ್ರು ಅಂದ್ರೆ ಗುರುಪ್ರಸಾದ್ ಇಂಕ್, ರಾಮ್ ಮೂವೀಸ್ ಮತ್ತೆ ಫ್ರೆಂಡ್ಸ್ ಫೋರಂ ಅಂತ ಹೇಳ್ಬಿಟ್ಟು ಮಾಡಿದ್ರು. ಅಂದ್ರೆ ನಾವೇನ್ ತಿಳ್ಕೋಬೇಕು, ಇವಾಗ ಬ್ಯಾನರ್ ಇರೋದು ಗುರುಪ್ರಸಾದ್ ಇಂಕ್, ಫಿಲ್ಮ್ ರಿಲೀಸ್ ಆಗ್ಬೇಕಾಗಿರೋದು ಗುರುಪ್ರಸಾದ್ ಇಂಕ್ ಹೆಸರಲ್ಲೇ, ಓಕೆ, ಎಲ್ಲಾ ವ್ಯವಹಾರಗಳು ಆಗ್ಬೇಕಾಗಿರೋದು ಗುರುಪ್ರಸಾದ್ ಇಂಕ್ ಹೆಸರಲ್ಲೇ. ಸೊ ಈ ಹಾಡು ರಿಲೀಸ್ ಆದ್ಮೇಲೆ ಯಾರ್ಯಾರು ಹಾರ್ಡ್ ಡಿಸ್ಕ್ ಎಲ್ಲ ತಗೊಂಡೋಗಿರ್ತಾರೆ, ಇದನ್ನೆಲ್ಲ ಅರೇಂಜ್ ಮಾಡ್ತಾ ಇರ್ತಾರೆ, ಅವರು ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ. ಓಕೆ. ಅಂದ್ರೆ ಯಾವ ಜೊತೆ ವ್ಯವಹಾರ ಮಾಡ್ತಾ ಇದಾರೆ, ಯಾವ ಥಿಯೇಟರ್ ಅಲ್ಲಿ ಇದನ್ನ ರಿಲೀಸ್ ಮಾಡ್ತಾ ಇದಾರೆ, ಯಾವ ಅಕೌಂಟಿಗೆ ದುಡ್ಡು ಬರ್ಬೇಕು, ಸೊ ಇದೆಲ್ಲ ಅವ್ರು ಏನು ಡಿಸ್ಕ್ಲೋಸ್ ಮಾಡ್ತಿರಲ್ಲ. ಹಾಗಾಗಿ ಇವ್ರು ಸುಮಿತ್ರಾಗ ಅನುಮಾನ ಬರುತ್ತೆ. ಓಕೆ. ಸೊ ಇವರು ನನ್ನ ಬ್ಯಾನರ್ ಅಡಿ ಇವರು ಫಿಲ್ಮ್ ರಿಲೀಸ್ ಮಾಡ್ತಾ ಇದಾರ ಅಥವಾ ಬೇರೆ ಇನ್ಯಾವ್ದಾರು ಬ್ಯಾನರ್ ಅಲ್ಲಿ ರಿಲೀಸ್ ಮಾಡ್ತಾ ಇದಾರ ಅಂತ ಹೇಳ್ಬಿಟ್ಟು ಈ KFCC ನಾವು ಹೋಗ್ಬಿಟ್ಟು ಕೇಳಿದಾಗ ಅವ್ರು ಸರಿಯಾಗಿ ಉತ್ತರ ಕೊಡೋದಿಲ್ಲ. ಓಕೆ. ಹಾಗಾಗಿ ಇವರೊಂದ್ 3-4 ಸಲ ಒಂದು ಅರ್ಜಿ ಹಾಕ್ತಾರೆ, ಎದ್ದೇಳು ಮಂಜುನಾಥ 2ದು ಶೀರ್ಷಿಕೆ ಮತ್ತೆ ಅವ್ರ ಚಲನಚಿತ್ರಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಕೊಡೋದಿಲ್ಲ. ಹಾಗೆ ಹೋಲ್ಡ್ ಮಾಡ್ತಾ ಇರ್ತಾರೆ. ಇಲ್ಲಿರ್ತಕ್ಕಂತ ಇವರು ರಾಮ್ ಮೂವೀಸ್ ಮತ್ತೆ BRV ದೀಕ್ಷಿತ್ ಅವರು ಅವ್ರಿಗೆ ಹೇಳ್ಬಿಟ್ಟು ಅವ್ರಿಗೆ ಏನಾದ್ರು ತಾವು ದಾಖಲಾತಿ ಕೊಟ್ರೆ ಕೋರ್ಟಿಗೆ ಹೋಗ್ಬೋದು, ಕೊಡ್ಬೇಡಿ ಅಂತ ಹೇಳ್ಬಿಟ್ಟು ಇಂಡೈರೆಕ್ಟ್ ಆಗಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇರ್ತಾರೆ. ಇವರು ಫಿಲ್ಮ್ ರಿಲೀಸ್ ಆಗ್ಲಿ, ಆಮೇಲೆ ನೋಡ್ಕೊಂಡ ಎಲ್ಲಾ ದುಡ್ಡು ನಮಗೆ ಬರುತ್ತೆ, ಅವ್ರಿಗೆ ಕೊಡ್ಬೇಕೋ ಬೇಡವೋ ನಾವು ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಇವರು ಪ್ಲಾನ್ ಮಾಡ್ಬಿಟ್ಟು ಯಾವ್ದೇ ರೀತಿ ಮಾಹಿತಿನ ಕೊಡ್ತಾ ಇರಲ್ಲ. ಯಾವಾಗ ನಾವು ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅಲ್ಲಿ ತುಂಬಾ ಪ್ರೆಸರೈಸ್ ಮಾಡ್ತೀವಿ, ನೋಡಿ ಇವಾಗ ನೀವು ದಾಖಲಾತಿ ಕೊಡ್ಲಿಲ್ಲ ಅಂದ್ರೆ ನಾವು ಮಾಧ್ಯಮಕ್ಕೆ ಹೋಗ್ಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ದಾಖಲಾತಿ ಕೊಡ್ತಾರೆ. ಒಂದು ರಿಜಿಸ್ಟ್ರೇಷನ್ ಆಗಿರೋದು ಗುರುಪ್ರಸಾದ್ ಇಂಕ್ ಹೆಸರಲ್ಲಿ, ಇನ್ನೊಂದು ಒಂದು ಪರಸ್ಪರ ಒಡಂಬಡಿಕೆ ಪತ್ರ ಅಂತ ಹೇಳ್ಬಿಟ್ಟು ಒಂದು ಸೃಷ್ಟಿ ಮಾಡಿರ್ತಕ್ಕಂಥ ದಾಖಲಾತಿ. ಆ ದಾಖಲಾತಿ ಆಧಾರದ ಮೇಲೆ ಇಡೀ ಮೂವಿನ ಗುರುಪ್ರಸಾದ್ ಇಂಕ್ ಇಂದ ಮತ್ತೆ ರಾಮ್ ಮೂವೀಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಬಿಟ್ಟಿರ್ತಾರೆ. ಸೊ ಇವಾಗ ನೀವೊಂದು ಬ್ಯಾನರ್ ನ ನೀವು ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತಂದ್ರೆ ಇವರು ಕನ್ಸೆಂಟ್ ಕೊಟ್ಟಿರ್ತಾರೆ, ಒಂದು ಲೆಟರ್ ಕ್ರಿಯೇಟ್ ಮಾಡ್ಬಿಟ್ಟು ಅವರು ಟ್ರಾನ್ಸ್ಫರ್ ಮಾಡ್ಕೊಬಿಟ್ಟಿರ್ತಾರೆ.
ಏನ್ ಡಿಫರೆನ್ಸ್ ಅಂತ ಹೇಳಿದ್ರೆ ಗುರುಪ್ರಸಾದ್ ಇಂಕ್ ಅಲ್ಲಿ ಏನಾದ್ರು ಮೂವಿ ರಿಲೀಸ್ ಮಾಡಿದ್ರೆ ಎಲ್ಲಾ ವ್ಯವಹಾರಗಳು ಕೂಡ ಗುರುಪ್ರಸಾದ್ ಇಂಕ್ ಹೆಸರಲ್ಲೇ ನಡಿಬೇಕು. ಓಕೆ. ಅವಾಗ ಯಾರ್ಯಾರು ನಿರ್ಮಾಣಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅವರ ಹಣವನ್ನ ತಗೊಂಡು ಇವ್ರು ನಿರ್ದೇಶನ ಮಾಡಿದ್ಕೆ ಇವ್ರ ನಟನೆಗೆ ಏನ್ ಹಣ ಬರುತ್ತೋ ಅದನ್ನ ಇವ್ರು ಪ್ರೊಪೋರ್ಷನೇಟ್ ಆಗಿ ತಗೊಂಡು ಸೊ ಲಾಭ ಬಂದಿದ್ರಲ್ಲಿ ಎಲ್ರೂ ಕೂಡ ಸಮಾನವಾಗಿ ಹಂಚ್ಕೋಬೋದಿತ್ತು. ಇವರು ಶೀರ್ಷಿಕೆಯನ್ನ ಅಂದ್ರೆ ಫೋರ್ಜರಿ ಮಾಡಿ ಇವ್ರ ಹೆಸರಿಗೆ ಯಾವಾಗ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರು ಇಮಿಡಿಯೇಟ್ ಮಾನ್ಯ ಸಿವಿಲ್ ಕೋರ್ಟ್ ಅಲ್ಲಿ ನಾವು ದಾವೆ ಹಾಕಿದ್ವಿ. ಇನಿಷಿಯಲಿ ಇಂಜೆಕ್ಷನ್ ಕೊಟ್ಟಿದ್ರು, ಅದಾದ್ಮೇಲೆ ಏನೋ ಒಂದು ಕಾರಣದಿಂದ ಅದನ್ನ ವೆಕೆಟ್ ಕೂಡ ಆಗಿತ್ತು. ಅದು ಇವಾಗ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಎರಡೂ ಜನದ ವಾದವನ್ನ ಕೇಳಿ ಇವಾಗ ಅಂದ್ರೆ ಇವೆಲ್ಲ ಏನೇನು ಅಂಶಗಳಿದೆ ಇದು ತೀರ್ಮಾನ ಮಾಡೋವರೆಗೂ ಚಲನಚಿತ್ರವನ್ನ ರಿಲೀಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಕೊಟ್ಟಿದೆ. ಸೊ ಇವಾಗ ರಾಮ್ ಮೂವೀಸ್ ಏನಾದ್ರು ಇವಾಗ ಬ್ಯಾನರ್ ಅಲ್ಲಿ ರಿಲೀಸ್ ಆದ್ರೆ ಅವ್ರು ಎಲ್ಲಾ ವ್ಯವಹಾರವನ್ನ ರಾಮ್ ಮೂವೀಸ್ ಅಲ್ಲೇ ಮಾಡ್ತಾರೆ, ಎಲ್ಲಾ ಹಣ ಕೂಡ ರಾಮ್ ಮೂವೀಸ್ ಅಕೌಂಟ್ಗೆ ಬರುತ್ತೆ. ಆದ್ರೆ ಇಷ್ಟೆಲ್ಲ ಮಾಡತಕ್ಕಂತ ವ್ಯಕ್ತಿಯ ಹೆಂಡತಿ ಮತ್ತು ಮಗುವಿನ ಮುಂದಿನ ಭವಿಷ್ಯ ಇದ್ರಲ್ಲೇ ಇರೋದ್ರಿಂದ ಅದನ್ನ ಗಮನದಲ್ಲಿ ಇಟ್ಕೊಂಡು ಮೊನ್ನೆ ಉಚ್ಚ ನ್ಯಾಯಾಲಯ ಆದೇಶವನ್ನ ಕೊಟ್ಟಿದೆ. ಓಕೆ. ಥ್ಯಾಂಕ್ ಯು ದಿಲೀಪ್ ಕುಮಾರ್ ಅವರೇ, ಥ್ಯಾಂಕ್ ಯು ಸೋ ಮಚ್.